ಸೊ ಕೈಮಾ ಕೂಡ ಸೇಮ್ ನಮ್ಮ ಮನೇಲಿ ಹೆಂಗೆ ನಮ್ಮ ಅಮ್ಮ ಮಾಡ್ತಾರೆ ಅದೇ ಟೇಸ್ಟ್ ಬಂದಿದೆ. ಹೆವಿ ಎಣ್ಣೆ ಇದೆ. ಅಪ್ಪು ಸರ್ ಫಿಲಮ್ಗೆ ಹೆಂಗ್ ಫ್ಯಾಮಿಲಿ ಆಡಿಯನ್ಸ್ ನುಗ್ತಾರೆ ನೋಡಕ್ಕೆ, ಹಂಗೆ ಇಲ್ಲಿ ನಾನ್ ವೆಜ್ ತಿನ್ನಕ್ಕೆ ನುಗ್ತಾವ್ರೆ ಫ್ಯಾಮಿಲಿ ಆಡಿಯನ್ಸ್. ಅಂದ್ರೆ ಹೊಟ್ಟೆ ಏನ್ ತುಂಬಲಿಲ್ಲ, 4 ಉಂಡೆ ಕೊಟ್ಟಿದ್ರು ಕೈಮಾ. 610 ರೂಪಾಯಿ ತುಂಬಾ ಜಾಸ್ತಿ ಅನಿಸ್ತು ರೇಟ್, ನನ್ನ ಫ್ರಾಂಕ್ ಒಪಿನಿಯನ್ ಇದು. ಸ್ಯಾಂಡಲ್ವುಡ್ ನ ಸ್ಟಾರ್ ಸೆಲೆಬ್ರಿಟೀಸ್ ನಮ್ಮ ಅಪ್ಪು ಸರ್, ದರ್ಶನ್ ಸರ್ ಹಾಗೆ ರೆಬಲ್ ಸ್ಟಾರ್ ಅಂಬರೀಶ್ ಸರ್ ಈ ಹೋಟೆಲ್ ನ ಫುಡ್ ಟೇಸ್ಟ್ ಮಾಡಿದ್ದಾರೆ. ನಮ್ಮ ಹೋಟ್ಲಲ್ಲಿ ಎಲ್ಲಾ ತರ ಸೆಲೆಬ್ರಿಟಿಗಳು ಬಂದು ತಿಂದಿದ್ದಾರೆ. ಬರೀ ಸೆಲೆಬ್ರಿಟೀಸ್ ಮಾತ್ರ ಅಲ್ಲ ಗುರು, ಅದ್ರ ಜೊತೆ ಪೊಲಿಟಿಷಿಯನ್ಸ್ ಕೂಡ. ಮುಂಚೆ ಸಿಎಂ ಆಗಿದ್ದಂತಹ ಕುಮಾರಸ್ವಾಮಿ ಸರ್ ಹಾಗೆ ಸಿದ್ದರಾಮಯ್ಯ ಸರ್, ಪ್ರೆಸೆಂಟ್ ಸಿಎಂ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಸರ್ ಕೂಡ ಈ ಹೋಟೆಲ್ ನ ಫುಡ್ ನ ಟೇಸ್ಟ್ ಮಾಡಿದ್ದಾರೆ ಅಂತ ಓನರ್ ಹೇಳಿದ್ದಾರೆ. ಮಿನಿಸ್ಟರ್ಗಳೆಲ್ಲ ಊಟ ಮಾಡಿದ್ದಾರೆ. ಎಸ್.ಎಂ. ಕೃಷ್ಣ ಅವರಿಂದ ಸಿದ್ದರಾಮಯ್ಯ ಎಲ್ಲರೂ, ಇವಾಗ ಡಿ.ಕೆ. ಶಿವಕುಮಾರ್. ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಕ್ವೀನ್ಸ್ ರೋಡ್ ಅಲ್ಲಿ ಇರುವಂತಹ ಮರಾಠ ದರ್ಶನ್ ನಾನ್ ವೆಜ್ ಹೋಟೆಲ್ ಬಂದಿದ್ದೀನಿ. ದರ್ಶನ್ ಸರ್ಗೆ ಮಟನ್ ಲಿವರ್ ಫ್ರೈ ಫೇವರೇಟ್ ಅಂತೆ. ಅವ್ರ ದರ್ಶನ್ ಅವ್ರು ನಮ್ ಊಟ ತುಂಬಾ ಕೊಂಡಾಡ್ತಿದ್ರು, ಅವ್ರಿಗೆ ಲಿವರ್ ಫ್ರೈ ಅಂದ್ರೆ ತುಂಬಾ ಆಸೆ. ರೆಬಲ್ ಸ್ಟಾರ್ ಅಂಬರೀಶ್ ಸರ್ಗೆ ಮತ್ತೆ ಅಪ್ಪು ಸರ್ಗೆ ಕೈಮಾ ಇಷ್ಟ ಅಂತೆ. ಸೊ ನಾವು ಅದನ್ನ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಸೊ ಬನ್ನಿ ಫಸ್ಟ್ ಒಳಗೆ ಹೋಗೋಣ. ಅಂಬಿಷನ್ ಅಂತೂ ರೆಗ್ಯುಲರ್. ಇದು ಮಂಡೇ ವೀಕ್ ಆಫ್ ಇರುತ್ತೆ, ಮತ್ತೆ ಗೌರ್ಮೆಂಟ್ ಹಾಲಿಡೇಸ್ ಅಲ್ಲೂ ರಜಾ ಇರುತ್ತೆ. ನೋಡಿ ಕುತ್ಕೊಂಡ್ ತಿನ್ನಕ್ಕೆ ಒಳ್ಳೆ ಚೆನ್ನಾಗಿದೆ, ಕುತ್ಕೊಂಡ್ ತಿನ್ನಕ್ಕೆ. ಟುಡೇಸ್ ಮೆನು: ಮಟನ್ ಫ್ರೈ, ಮಟನ್ ಕರಿ, ಮಟನ್ ಕೈಮಾ, ಮಟನ್ ಲಿವರ್, ಚಿಕನ್ ಫ್ರೈ, ಚಿಕನ್ ಕರಿ, ಚಿಕನ್ 65, ಚಿಲ್ಲಿ, ಕಬಾಬ್, ರಾಗಿ ಮುದ್ದೆ, ಚಪಾತಿ, ವೆಜ್ ಮೀಲ್. ಇಲ್ಲಿ ಏನ್ ಫೇಮಸ್ ಅಣ್ಣ? ಮಟನ್ ಫ್ರೈ ಊಟ ಸಿಗತ್ತೆ. ಮಟನ್ ಫ್ರೈ ಊಟ, ಮಟನ್ ಕುರ್ಮಾ ಊಟ, ಕೈಮಾ ಊಟ, ಚಿಕನ್ ಊಟ, ಕೈಮಾ ಊಟ ಸರ್ವಿಸ್ ಅಲ್ಲೇ ಮೇಲೆ ಕೊಡ್ತಾರ ಸರ್ವಿಸ್. ಯೂಟ್ಯೂಬರ್ ಇವರು ಆಲ್ಮೋಸ್ಟ್ ಎಲ್ಲ ನಾನ್ ವೆಜ್ ಫುಡ್ ಊಟನ ಟ್ರೈ ಮಾಡಿದಾರೆ. ಒಳಗಡೆನೆ ಫ್ಲೋರ್ ಮಾಡ್ಬಿಟ್ಟಿದ್ದಾರೆ, ಇಲ್ಲೇ ಫಸ್ಟ್ ಫ್ಲೋರ್ ತರ. ನೋಡಿ ಎಷ್ಟು ಚಿಕ್ಕದಾಗಿ ಚೌಕವಾಗಿ ಎಸಕದಾಗಿದೆ. ಇಲ್ಲಿನ ಫೇಮಸ್ ಕೈಮಾ ಉಂಡೆ ಒಂದ್ ಪ್ಲೇಟ್ಗೆ 4 ಕೊಟ್ಟಿದ್ದಾರೆ, ಮತ್ತೆ ರೈಸ್ ಕೊಟ್ಟಿದ್ದಾರೆ. ನಿಮ್ಗೆ ಚಪಾತಿ ಬೇಕಂದ್ರೆ ಚಪಾತಿ ಕೊಡ್ತಾರೆ, ಮುದ್ದೆ ಬೇಕಂದ್ರೆ ಮುದ್ದೆ ಕೊಡ್ತಾರೆ. ಅದ್ರ ಜೊತೆ ರಸಂ ಕೂಡ ಕೊಟ್ಟಿದ್ದಾರೆ. ಇದು ಮಟನ್ ಲಿವರ್. ಸೊ ಇದು ಬಂದ್ಬಿಟ್ಟು ದರ್ಶನ್ ಸರ್ ಫೇವ್ರೇಟ್ ಅಂತೆ. ಸೊ ಮೊದ್ಲಿಗೆ ಟೇಸ್ಟ್ ಮಾಡೋಣ. ಓ ಇಲ್ಲಿ ನೋಡಿ, ಇಲ್ಲಿ ಆಯಿಲ್ ಹೆಂಗ್ ಹಾಕ್ಬಿಟ್ಟವ್ರೆ. ಮಟನ್ ಲಿವರ್ ಹೆವಿ ಆಯಿಲ್ ಹಾಕ್ಬಿಡಿ. ಅಲ್ಲಿ ಕುತ್ಕೊಂಡ್ ತಿನ್ನಕ್ಕೆ ಜಾಗ ಇತ್ತು, ಬಟ್ ನಮ್ಗೆ ಅಲ್ಲಿ ಮಾತಾಡಕ್ ಆಗಲ್ವಲ್ಲ, ಜೋರಾಗಿ ಮಾತಾಡಕ್ ಆಗಲ್ಲ ಅಂದ್ಬಿಟ್ಟು ನಾವು ಆರಾಮಾಗಿ ನಿಂತ್ಕೊಂಡು ತಿನ್ನೋಣ, ಇಲ್ಲಾಂದ್ರೆ ಅಲ್ಲಿ ಕುತ್ಕೊಂಡ್ ತಿನ್ನೋಣ ಅಂತ ಬಂದಿದ್ದು. ಸೊ ಫಸ್ಟ್ ಚಪಾತಿ ಜೊತೆ ನಾನು ಕೈಮಾ ಟ್ರೈ ಮಾಡೋಣ. ಚಪಾತಿ ಕೈಮಾ ಸೇಮ್ ನಮ್ಮ ಮನೇಲಿ ತಿನ್ನಲ್ವ ಕೈಮಾ, ಡಿಟ್ಟೋ. ಅದಕ್ಕೆ ಇಲ್ಲಿನ ಕೈಮಾ ಫೇಮಸ್. ನೀವು ಮನೇಲಿ ಏನ್ ಊಟ ಮಾಡ್ತೀರಲ್ಲ ಅದೇ ತರ ಇರುತ್ತೆ ಊಟ ಇಲ್ವ ಅಂತ. ಕೈಮಾ ಕೈಮಾ ಚೆನ್ನಾಗಿದೆ. ಕೈಮಾ ಚಪಾತಿ ಚೆನ್ನಾಗಿದೆ, ಅನ್ನ ಜೊತೆ ಹಾಕೊಂಡು ತಿನ್ಬೋದು. ಲಿವರ್ ಟ್ರೈ ಮಾಡೋಣ, ಮಟನ್ ಲಿವರ್. ಮಟನ್ ಲಿವರ್ ತಿನ್ನಕ್ಕೆ ಮಜಾ. ಪೆಪ್ಪರ್ ಮಟನ್ ಲಿವರ್ ಇದು, ಪೆಪ್ಪರ್ ಡ್ರೈ ತರ ಚೆನ್ನಾಗಿದೆ. ಜಾಸ್ತಿ ಖಾರನೂ ಇಲ್ಲ, ನಾರ್ಮಲ್ ಆಗಿ ಚೆನ್ನಾಗಿದೆ. ಆರ್ವಿನ್ ನೀನ್ ಟ್ರೈ ಮಾಡಪ್ಪ ಈಗ.
ಕೈಮಾ ಬಾಲ್ ಈಕ್ವಲ್ ಇರ್ಲಿ ಅಂತೀಯಲ್ಲ. ಚೆನ್ನಾಗಿದೆ ಕೈಮಾ, ಮನೇಲಿ ತಿಂದಂಗಿದ್ಯಾ? ನಿಜ ಕೈಮಾ ತಿಂದೆ ಒಂದ್ಸಲ ತಿಂದಿದ್ದೆ. ಹೌದಾ? ಅದು ಸಾಧು ಪಟೇಲ್ ಸರ್ ತರಿಸಿದ್ರು, ಶೋದಲ್ಲಿ ಹೇಳ್ಬೇಕು ಅವಾಗ ತಿಂದಿದ್ದು, ಆಮೇಲೆ ಏನ್ ತಿಂದಿಲ್ಲ ನಾನು. ಹಾ, ಚೆನ್ನಾಗಿದ್ಯಾ? ನಿಜ ಚೆನ್ನಾಗಿದೆ. ಹ್ಮ್, ಆಕ್ಚುಲಿ ಈಗ ಒಳ್ಳೆ ಆಯಿಲ್ ಯೂಸ್ ಮಾಡಿದ್ದಾರೆ ಅನ್ಕೋತೀನಿ. ಟೇಸ್ಟ್ ಫ್ಲೇವರು ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಬರ್ತಾರಲ್ಲ, ನಾವು ಬೇರೆ ಕಡೆ ಸ್ವಲ್ಪ ಲೌಡ್ ಆಗಿ ಹೇಳಿ ವಾಯ್ಸ್ ರೈಸ್ ಮಾಡಿ ಕಿರ್ಚಿ ಹೇಳ್ತೀವಲ್ಲ, ಆ ತರ ಇಲ್ಲಿ ಎಲ್ಲ ಹೇಳಕ್ಕಾಗಲ್ಲ. ತುಂಬಾ ಸೈಲೆನ್ಸ್ ಆಗಿ ಮಾತಾಡಬೇಕಾಗಿದೆ. ನೀವೇನಾದ್ರು ಬಂದಿದ್ರೆ ಟೇಸ್ಟ್ ಮಾಡಿದ್ರೆ ನಿಮ್ಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ರೈಸ್ ಹಾಕೊಂತೀನಿ ಈಗ. ಇಲ್ಲಿ ನೋಡು ಏನ್ ಕ್ಯೂ ಆಗ್ತಿದಾರೆ ಜನ. ನೋಡು ಹಾ ನೋಡಿ, ಇವಾಗ ಬರ್ತಾವ್ರ ಯಾವ ಪಾರ್ಟಿ ಬರ್ತಾವ್ರೆ ಅಂತ. ಅದಕ್ಕೆ ಫೇಮಸ್ ಆಗಿರೋದು. ಹೆವಿ ಫ್ಯಾಮಿಲಿ ಆಡಿಯನ್ಸ್ ಇಲ್ಲಿ. ರೈಸ್ಗೆ ಕೈಮಾ ಹಾಕೋಣ, ಕೈಮಾ ಸಾರ್ ಜೊತೆ ಟೇಸ್ಟ್ ಮಾಡೋಣ. ಆದ್ರೆ ಇಷ್ಟೆಲ್ಲ ಸಾಕಾಗಲ್ಲ ನಮ್ಗೆ ಅಲ್ವಾ? ಅಮ್ಮ ಮಾಡಿರೋ ಹಾಗೆ ಇದೆ ಸೇಮ್ ಅಡುಗೆ. ಚಪಾತಿ ಜೊತೆ ಮಟನ್ ಲಿವರ್ ಮಾತ್ರ ಸೂಪರ್ ಆಗಿದೆ ಟೇಸ್ಟ್. ಫೈನಲ್ ಟಚ್ ಒಂದು ರಸಮ್, ಒಳ್ಳೆ ರಸಮ್ ಕೂಡ ಮಜಾ ಇದೆ. ಕೈಮಾ ಊಟ ಒಂದು ಬೇರೆ ಸರ್, ಮತ್ತೆ ಒಂದು ಮಟನ್ ಲಿವರ್ ಮಟನ್ ಲಿವರ್ ಒಂದು ಅಷ್ಟೇ. 610 ಆಗಿದೆ. 610 ಏನೋ ಹೊಡೆದಂಗಾಯ್ತು. ನಾನೆಲ್ಲೋ ಒಂದು 350-400 ರೂಪಾಯಿ ಟೋಟಲ್ ಆಗ್ಬೋದು ಅನ್ಕೊಂಡೆ, ಬಟ್ ಇಲ್ಲಿ ನೋಡಿ 610 ರೂಪಾಯಿ ಹಾಕಿದ್ದಾರೆ. ಅದು ಮಟನ್ ಕೈಮಾ ಮೀಲ್ಸು 360. ಎಲ್ಲ ಸ್ವಲ್ಪನೇ ಇದ್ದಿದ್ದು. ಅದು ಒಬ್ರು ತಿಂದ್ರೆ ಹೊಟ್ಟೆನೂ ತುಂಬಲ್ಲ. ಮಟನ್ ಲಿವರ್ ಬಂದ್ಬಿಟ್ಟು 250. ಇದೊಂದು ತುಂಬಾ ಕಾಸ್ಟ್ಲಿ ಅನಿಸ್ತು ನನಗಂತೂ. ಲಿವರ್ ಇದ್ದಿದ್ದೆ ಸ್ವಲ್ಪ ಒಂದು ಚಿಕ್ಕ ಬಟ್ಲಲ್ಲಿ, ಅದಕ್ಕೆ 250 ರೂಪಾಯಿ ಹಾಕಿದ್ದಾರೆ. ಇಲ್ಲಿ ಊಟ ಮಾಡ್ಬೇಕಂದ್ರೆ ತುಂಬಾ ಕಾಸ್ಟ್ಲಿ. ಅಟ್ಲೀಸ್ಟ್ ಅವರು ಬೋರ್ಡಲ್ಲಿ ಎಷ್ಟು ರೇಟ್ ಅಂತ ಹಾಕಿದ್ರೆ ನಿಜವಾಗ್ಲೂ ನಾವು ತಗೊಳಕ್ಕೆ ಹೋಗ್ತಾ ಇರಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಬೋರ್ಡಲ್ಲಿ ಏನೂ ರೇಟ್ ಹಾಕಿರ್ಲಿಲ್ಲ. ನಾವು ಕಮ್ಮಿ ಇರುತ್ತೆ, ಜನ ಬರ್ತಿದ್ದಾರೆ ಅನ್ಬಿಟ್ಟು ತಗೊಳಕ್ಕೆ ಟ್ರೈ ಮಾಡಿದ್ದು, ಬಟ್ ತುಂಬಾ ಕಾಸ್ಟ್ಲಿ ಅನಿಸ್ತು. ಪ್ರೈಸ್ ಜಾಸ್ತಿ ಅಂತ, ಕ್ವಾಂಟಿಟಿ ಕಡಿಮೆ ಇತ್ತಲ್ವಾ. ರೈಸ್ ವೈಟ್ ರೈಸ್ ಕಡಿಮೆ, ಹಾಫ್ ರೈಸ್ ತರ ಅನಿಸ್ತು. 2 ಚಪಾತಿ ಮತ್ತೆ ಲಿವರ್ ಹಾಫ್ ಅಂದ್ರೂ ಒಂದ್ 100-120 ರೂಪಾಯಿ. ಫುಲ್ ಅದು ಲಿವರ್ ಅಂತ, ಫುಲ್ ಲಿವರ್, ಅದು ಹಾಫ್ ಲಿವರ್ ತರ ಇತ್ತು. ನೀವ್ ಯಾರನ್ನ ಟೇಸ್ಟ್ ಮಾಡಿದ್ರೆ ಇಲ್ಲಿ ಕ್ವೀನ್ ರೋಡ್ ಹತ್ರ ಇರುವಂತ ಮರಾಠಿ ದರ್ಶನ್ ನಾನ್ ವೆಜ್ ಹೋಟೆಲ್ ಟೇಸ್ಟ್ ಮಾಡಿದ್ರೆ ನಿಮ್ಗೇನ್ ಅಭಿಪ್ರಾಯ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ. ದಯವಿಟ್ಟು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬೈ ಬೈ.